ತ್ರಿಭುಜದಲ್ಲಿ ಅಭ್ಯಾಸ 2.2 ಅನ್ನು ನಾವೀಗ ನೋಡ್ಬೇಕಾಗ್ತದೆ. ಹಂಗಂದ್ರೆ ಅಭ್ಯಾಸ 2.1 ನಲ್ಲಿ ನೀವೇನ್ ಕಲ್ತಿದ್ದೀರಾ ಅಂದ್ರೆ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದ್ರೆ, ಫಾರ್ ಎಕ್ಸಾಂಪಲ್ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ PQR ಇವೇನಾದ್ರೂ ಸಮರೂಪ ಆಗ್ಬೇಕಾದ್ರೆ ನಮ್ಗೇನ್ ಕಂಡೀಷನ್ ಏನಿರಬೇಕು? ಆ ಎರಡೂ ತ್ರಿಭುಜಗಳ ಅನುರೂಪ ಕೋನಗಳು ಸಮ ಇರಬೇಕು. ಹಂಗಂದ್ರೆ ಈ ತ್ರಿಭುಜದ ಕೋನ ಎ ಆದ್ರೆ ಅದರ ಅನುರೂಪ ಕೋನ ಯಾವ್ದಿದೆ? ಪಿ. ಹಂಗಂದ್ರೆ ಕೋನ ಎ ಇಸ್ ಈಕ್ವಲ್ ಟು ಏನಾಗಬೇಕು? ಕೋನ ಪಿ. ಅದೇ ರೀತಿ ಕೋನ ಬಿ ಇಸ್ ಈಕ್ವಲ್ ಟು ಏನಾಗಬೇಕು? ಕೋನ ಕ್ಯೂ. ಅದೇ ರೀತಿ ಕೋನ ಸಿ ಇಸ್ ಈಕ್ವಲ್ ಟು ಏನಾಗಬೇಕು? ಕೋನ ಆರ್. ಈ ರೀತಿಯಾಗಿ ಅವುಗಳ ಅನುರೂಪ ಕೋನಗಳು ಸಮ ಇದ್ರೆ ಆ ತ್ರಿಭುಜಗಳು ಏನಾಗಬೇಕು? ಸಮರೂಪ ಆಗ್ತದೆ. ಮತ್ತೆ ಸೆಕೆಂಡ್ ಕಂಡೀಷನ್ ಏನಂದ್ರೆ ಅವುಗಳ ಅನುರೂಪ ಭಾವಗಳು, ಹಂಗಂದ್ರೆ ಎ ಬಿ ಗೆ ಅನುರೂಪ ಭಾವ ಯಾವುದು? ಪಿ ಕ್ಯೂ. ಅದೇ ರೀತಿ ಎ ಸಿ ಗೆ ಅನುರೂಪ ಭಾವ ಯಾವುದು? ಪಿ ಆರ್. ಮತ್ತೆ ಬಿ ಸಿ ಗೆ ಅನುರೂಪ ಭಾವ ಯಾವುದು? ಕ್ಯೂ ಆರ್. ಇವುಗಳು ಸಮಾನುಪಾತದಲ್ಲಿ ಇರಬೇಕು. ಹಂಗಂದ್ರೆ ಅವುಗಳ ಅನುಪಾತ ಸಮ ಇರಬೇಕು. ಹಂಗಂದ್ರೆ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ, ಅದೇ ರೀತಿ ಎ ಸಿ ಡಿವೈಡೆಡ್ ಬೈ ಪಿ ಆರ್ ಮತ್ತು ಬಿ ಸಿ ಡಿವೈಡೆಡ್ ಬೈ ಕ್ಯೂ ಆರ್. ಈ ಎರಡು ಕಂಡೀಷನ್ ಅನ್ನ ಈ ತ್ರಿಭುಜಗಳು ಏನಾದ್ರು ಏನ್ ಮಾಡಿದ್ರೆ ಫಾಲೋ ಮಾಡಿದ್ರೆ ಹಂಗಂದ್ರೆ ಆ ತ್ರಿಭುಜಗಳು ಏನಾಗ್ತವೆ? ಸಮರೂಪ ಆಗ್ತವೆ. ಹಂಗಾದ್ರೆ ನಾವೇನ್ ಬರೀಬಹುದು? ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆರ್ ಅಂತ ಬರೀಬೇಕು. ಹಂಗಂದ್ರೆ ಎರಡು ತ್ರಿಭುಜಗಳು ಸಮರೂಪ ಆಗ್ಬೇಕಾದ್ರೆ ಅವುಗಳ ಅನುರೂಪ ಕೋನಗಳು ಸಮ ಇರಬೇಕು ಮತ್ತು ಅವುಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿದ್ರೆ ಆ ಎರಡೂ ತ್ರಿಭುಜಗಳು ಸಮರೂಪ ಆಗ್ತವೆ ಅಂತ ನೀವು ಅಭ್ಯಾಸ 2.1 ನಲ್ಲಿ ಕಲ್ತಿದ್ದೀರಾ. ಈಗ ಅಭ್ಯಾಸ 2.2 ದಲ್ಲಿ ಏನ್ ಬರ್ತದೆ ಅಂದ್ರೆ ಅಭ್ಯಾಸ 2.2 ನಲ್ಲಿ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಮೂಲ ಸಮಾನುಪಾತತೆಯ ಪ್ರಮೇಯ ಬರ್ತದೆ. ಹಂಗಂದ್ರೆ ಈ ಪ್ರಮೇಯ ಏನ್ ಹೇಳ್ತದೆ? ಈ ಪ್ರಮೇಯ ಒಂದು ತ್ರಿಭುಜದ ಎರಡು ಭಾವಗಳನ್ನು, ಫಾರ್ ಎಕ್ಸಾಂಪಲ್ ಇದು ಫಸ್ಟ್ ತ್ರಿಭುಜ ನೋಡ್ರಿ, ಇದು ಯಾವ್ದು ತ್ರಿಭುಜ? ಎಕ್ಸಾಂಪಲ್ ಎ ಬಿ ಸಿ. ಒಂದು ತ್ರಿಭುಜದ ಎರಡು ಭಾವಗಳನ್ನು ಛೇದಿಸಿ, ಅಂದ್ರೆ ಎರಡು ಭಾವ ಯಾವ ತಗೊಳ್ಳೋಣ? ಕಾಮನ್ ಆಗಿ ಎ ಬಿ ಮತ್ತು ಎ ಸಿ. ಈ ಎರಡು ಭಾವಗಳನ್ನ ಛೇದಿಸ್ಬೇಕು. ಹಂಗಂದ್ರೆ ಎ ಬಿ ಅನ್ನ ಎಲ್ಲಿ ಸೇರಿಸೋಣ? ಈ ಪಾಯಿಂಟ್ ಅಲ್ಲಿ ಸೇರಿಸೋಣ. ಮತ್ತೆ ಎ ಸಿ ಅನ್ನ ಎಲ್ಲಿ ಸೇರಿಸೋಣ? ಈ ಪಾಯಿಂಟ್ ನಲ್ಲಿ ಸೇರಿಸೋಣ. ಹಂಗಂದ್ರೆ ಏನು? ಒಂದು ತ್ರಿಭುಜದ ಎರಡು ಭಾವ ಯಾವುದು? ಎ ಬಿ ಮತ್ತು ಎ ಸಿ. ಇವುಗಳನ್ನ ನಾವು ಇದು ಛೇದಿಸಿದಂತ ಪಾಯಿಂಟ್ ಏನಂತ ನಾವು ಡಿ ಅನ್ನು, ಈ ಪಾಯಿಂಟ್ ಗೆ ನಾನು ಇ ಅನ್ನು. ಹಂಗಂದ್ರೆ ತ್ರಿಭುಜಗಳ ಭಾವಗಳನ್ನ ಏನ್ ಮಾಡಿದ್ವಿ? ನಾವು ಛೇದಿಸಿದ್ವಿ. ಛೇದಿಸಿದ ನಂತರ ಇನ್ನೊಂದು ಭಾವಕ್ಕೆ ಸಮಾಂತರವಾಗಿ ಎಳೆದ ರೇಖೆ ಛೇದಿಸಿ ಮತ್ತು ಇನ್ನೊಂದು ಭಾವ ಯಾವುದು? ಬಿ ಸಿ. ನೋಡ್ರಿ, ಎ ಬಿ ಮತ್ತು ಎ ಸಿ ಬಿಟ್ಟು ನೆಕ್ಸ್ಟ್ ಉಳಿದಂತ ಭಾವ ಯಾವುದು? ಬಿ ಸಿ. ಆ ಬಿ ಸಿಗೆ ಏನಾಗಿರ್ಬೇಕು? ಸಮಾಂತರವಾಗಿ ಎಳೆದ ರೇಖೆ. ಹಂಗಂದ್ರೆ ನಾವೇನ್ ಮಾಡೋಣ? ಈ ರೀತಿ ಮಾಡೋಣ, ಸಮಾಂತರವಾಗಿ ರೇಖೆ ಎಳೆಯೋಣ. ನೋಡ್ರಿ, ಇನ್ನೊಂದು ಭಾವಕ್ಕೆ ಸಮಾಂತರವಾಗಿ ಎಳೆದ ರೇಖೆ ಏನ್ ಮಾಡ್ತದೆ? ಉಳಿದೆರಡು ಭಾವಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡ್ರಿ, ಉಳಿದೆರಡು ಭಾವ ಯಾವುದು? ಎ ಬಿ ಮತ್ತು ಎ ಸಿಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತ ಹೇಗೆ ಬರಬೇಕು? ಇಲ್ಲಿ ಎಷ್ಟು ಪಾಯಿಂಟ್ ಸಿಕ್ತು ನಿಮ್ಗೆ? ಎ ಡಿ ಸಿಕ್ತು ಮತ್ತೆ ಡಿ ಬಿ ಸಿಕ್ತು, ಅದೇ ರೀತಿ ಎ ಇ ಸಿಕ್ತು ಮತ್ತೆ ಇ ಸಿ ಸಿಕ್ತು. ಇದನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹೇಗಂದ್ರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಮತ್ತು ಎ ಇ ಡಿವೈಡೆಡ್ ಬೈ ಇ ಸಿ. ನೋಡ್ರಿ, ತ್ರಿಭುಜದ ಎರಡು ಭಾವಗಳನ್ನು ಒಂದು ಬಿಂದುವಿನಲ್ಲಿ ಛೇದಿಸಿದ್ವಿ. ಎ ಬಿ ಅನ್ನ ಡಿ ನಲ್ಲಿ ಛೇದಿಸಿದ್ವಿ, ಎ ಸಿ ಅನ್ನ ಇ ನಲ್ಲಿ ಛೇದಿಸಿ ಮತ್ತೆ ಆ ರೇಖೆ, ಆ ಎರಡು ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವಂತ ರೇಖೆ ಮೂರನೇ ಭಾವಕ್ಕೆ ಏನಿರಬೇಕು? ಅದು ಸಮಾಂತರವಾಗಿದ್ದರೆ ಆ ಉಳಿದ ಎರಡು ಭಾವಗಳಿರ್ತಾವಲ್ಲ ಅವು ಸಮಾನುಪಾತದಲ್ಲಿ ವಿಭಾಗಿಸ್ತಾವು. ಎರಡು ಭಾವಗಳು ಯಾವ? ಎ ಬಿ ಮತ್ತು ಎ ಸಿ. ಅವು ಸಮಾನುಪಾತದಲ್ಲಿ ಹೇಗೆ ವಿಭಾಗಿಸಿದ್ವು? ಎ ಡಿ ಬೈ ಡಿ ಬಿ, ಅದೇ ರೀತಿ ಎ ಇ ಬೈ ಇ ಸಿ. ಇದು ಇಲ್ಲಿ ನಿಮ್ಗೆ ಮತ್ತೆ ಇನ್ನೊಂದೇನು ಗಿವನ್ ಐತಿ? ಏನ್ ಗೊತ್ತಾ? ಏನೈತಿ? ಡಿ ಇ ಎದಕ್ ಸಮಾಂತರ ಐತಿ? ಬಿ ಸಿ. ಹಾಗಾದ್ರೆ ಏನಾದ್ರು ಡಿ ಬಿ ಸಿ ಗೆ ಸಮಾಂತರವಾದ್ರೆ ಅದೇನಾಗುತ್ತೆ? ಎ ಡಿ ಬೈ ಡಿ ಬಿ, ಅದೇ ರೀತಿ ಎ ಇ ಬೈ ಇ ಸಿ. ಇದೇ ಎಕ್ಸಾಂಪಲ್ ಅನ್ನು ನಾವು ಇದರಲ್ಲಿ ನೋಡ್ಕೊಳ್ಳೋಣ. ಹಾಗಾದ್ರೆ ಅದೇ ತ್ರಿಭುಜ ಅಗೇನ್ ಏನ್ ತಗೋಣ? ಎ ಬಿ ಸಿ. ಆದ್ರೆ ನಾವ್ ಇದರ ಏನ್ ಚೇಂಜಸ್ ಮಾಡ್ಕೊಳ್ಳೋಣ ಅಂದ್ರೆ ತ್ರಿಭುಜದ ಎರಡು ಭಾವಗಳನ್ನ ಯಾವ ತಗೊಂಡಿದ್ವಿ? ನಾವು ಎ ಬಿ ಮತ್ತು ಎ ಸಿ ತಗೊಂಡಿದ್ವಿ. ಇಲ್ಲಿ ಬೇರೆ ತಗೋಣ. ಫಾರ್ ಎಕ್ಸಾಂಪಲ್ ಯಾವ ತಗೋಣ? ಎ ಸಿ ಮತ್ತು ಬಿ ಸಿ. ಹಾಗಾದ್ರೆ ಒಂದು ಬಿಂದು ಎ ಸಿ ನಲ್ಲಿ ಕಟ್ ಆಯ್ತು, ಇನ್ನೊಂದು ಬಿಂದು ಎದರಲ್ಲಿ ಕಟ್ ಆಯ್ತು? ಬಿ ಸಿ ನಲ್ಲಿ ಕಟ್ ಆಯ್ತು. ತ್ರಿಭುಜದ ಎರಡು ಭಾವಗಳನ್ನು ಛೇದಿಸಿದ್ವಿ. ಆ ಛೇದಿಸಿದ ನಂತರ ಆ ರೇಖೆಯನ್ನ ಏನ್ ಮಾಡಿದಾಗ ನಾವು ಛೇದಿಸಿದಾಗ ಅದ್ಯಾವ್ದು ಕಾಮನ್ ಆಗಿ? ಇದಕ್ಕೆ ಯಾವ್ದು ಕೊಡೋಣ? ಇದಕ್ಕೆ ಡಿ ಅಂತ ಕೊಡೋಣ, ಇದಕ್ಕೆ ಏನ್ ಕೊಡೋಣ? ಇ ಅಂತ ಕೊಡೋಣ. ಡಿ ಇಗಳು ಬಿಂದುಗಳು, ಅವುಗಳನ್ನು ಸೇರಿಸಿದಾಗ ಆ ರೇಖೆ ಮೂರನೇ ಭಾವ ಯಾವುದು? ಎ ಸಿ ಮತ್ತು ಬಿ ಸಿ ಬಿಟ್ಟು ಮೂರನೇ ಭಾವ ಯಾವುದು? ಎ ಬಿ ಗೆ ಸಮಾಂತರವಾಗಿ ಎಳೆದ ರೇಖೆ ಉಳಿದೆರಡು ಭಾವಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನೋಡ್ರಿ, ಎ ಸಿ ಮತ್ತೆ ಬಿ ಸಿ ಅನ್ನ ಛೇದಿಸಿ ಉಂಟಾಗುವಂತ ರೇಖೆ ಮತ್ತೆ ಉಳಿದ ಭಾವಗೆ ಏನಿರ್ತದೆ? ಸಮಾಂತರವಾಗಿ ಎಳೆದ ರೇಖೆ ಇದೇನ್ ಮಾಡ್ತೈತಿ? ಎರಡು ಭಾವಗಳನ್ನ ಏನ್ ಮಾಡ್ತೈತಿ? ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹಾಗಾದ್ರೆ ನಿಮಗೆ ಗಿವನ್ ಏನೈತಿ? ಡಿಇ ಎದಕ್ ಸಮಾಂತರ ಐತಿ? ಇದಕ್ ಸಮಾಂತರ ಐತಿ, ಎ ಬಿ. ಡಿಇ ಎ ಬಿ ಸಮಾಂತರ ಇದ್ರೆ ಅದು ಉಳಿದೆರಡು ಭಾವ ಯಾವುದು? ಬಿ ಸಿ ಮತ್ತು ಎ ಸಿ ಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹೆಂಗೆ? ಸಿ ಡಿ
ಡಿವೈಡೆಡ್ ಬೈ ಎಡಿ ಅಥವಾ ಡಿ ಏನಾರ ಅಂದ್ರೆ ಎಡಿನಾರ ಅಂದ್ರೆ ಇಸ್ ಈಕ್ವಲ್ ಟು ಸಿಇ ಡಿವೈಡೆಡ್ ಬೈ ಬಿಇ. ಈ ರೀತಿಯಾಗಿ ನಾವೇನ್ ಮಾಡಬಹುದು, ಈ ತ್ರಿಭುಜದಲ್ಲೂ ನೋಡಬಹುದು, ಈ ತ್ರಿಭುಜದಲ್ಲಿ ನೋಡಬಹುದು. ಸೆಕೆಂಡ್ ಥರ್ಡ್ ತ್ರಿಭುಜದಲ್ಲಿ ನೀವು ಏನ್ ಮಾಡಬಹುದು, ನೀವಾಗಿ ಏನ್ ಮಾಡಬಹುದು, ಈ ಸಮಾನುಪಾತದಲ್ಲಿ ಹೇಗೆ ವಿಭಾಗಿಸೋದು ನೋಡಬಹುದು. ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಎ ಬಿ ಮತ್ತೆ ಎ ಸಿ ಅನ್ನ ಕಟ್ ಮಾಡಿದ್ವಿ, ಇಲ್ಲಿ ಏನ್ ಮಾಡಿದ್ವಿ ಎ ಸಿ ಮತ್ತೆ ಬಿ ಸಿ ಅನ್ನ ಕಟ್ ಮಾಡಿದ್ವಿ. ಇಲ್ಲಿ ನೀವೇನ್ ತಗೋದು, ಬೇರೆ ಎಕ್ಸಾಂಪಲ್ ಅನ್ನ ತೆಗೆದುಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಈ ರೀತಿ ತ್ರಿಭುಜ ತೆಗೆದುಕೊಂಡು ಎ ಬಿ ಸಿ ಈ ರೀತಿ ತ್ರಿಭುಜ ತೆಗೆದುಕೊಂಡಾಗ ನಾವು ಯಾವ ತ್ರಿಭುಜವನ್ನು ಕಟ್ ಮಾಡೋಣ, ಒಂದು ಎ ಬಿ, ಇನ್ನೊಂದು ಬಿ ಸಿ. ಬಿ ಸಿ ಕಟ್ ಮಾಡಿ ಇದು ಒಂದು ಈ ರೇಖೆ ಐತಲ್ಲ, ಮೂರನೇ ಭಾಗ ಏನಿರ್ತದೆ, ಸಮಾಂತರವಾಗಿರ್ತದೆ. ಫಾರ್ ಎಕ್ಸಾಂಪಲ್ ಡಿ ಇ ತೆಗೆದುಕೊಂಡಾಗ ಇಲ್ಲಿ ಗಿವನ್ ಏನೈತಿ, ಡಿ ಇ ಸಮಾಂತರ ಇದಕ್ಕೆ ಎ ಸಿ ಆದಾಗ ಅದೇನಾಗ್ತದೆ, ಅದು ಬಿ ಡಿ ಡಿವೈಡೆಡ್ ಬೈ ಡಿ ಎ ಇಸ್ ಈಕ್ವಲ್ ಟು ಬಿಇ ಡಿವೈಡೆಡ್ ಬೈ ಇ ಸಿ. ಏನದು ಮೂಲ ಸಮಾನುಪಾತದ ಪ್ರಮೇಯ ಏನ್ ಹೇಳ್ತದೆ, ಒಂದು ತ್ರಿಭುಜದ ಎರಡು ಭಾಗಗಳನ್ನು ಛೇದಿಸಿ ಅದೇನಾಗುತ್ತೆ, ಇನ್ನೊಂದು ಭಾವಗೆ ಸಮಾಂತರವಾಗುತ್ತದೆ. ಎರಡು ಛೇದಿಸಿದಾಗ ಆ ಇನ್ನೊಂದು ಭಾವಗೆ ಏನಿರ್ತದೆ, ಅದು ಸಮಾಂತರವಾಗಿ ಎಳೆದ ರೇಖೆ ಏನ್ ಮಾಡುತ್ತೆ, ಉಳಿದೆರಡು ಭಾವಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಉಳಿದೆರಡು ಭಾವ ಎ ಬಿ ಮತ್ತು ಎ ಸಿ ಅನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ, ಎ ಡಿ ಬೈ ಡಿ ಬಿ, ಅದೇ ರೀತಿ ಎ ಇ ಬೈ ಇ ಸಿ. ನಂತರ ಈಗ ಈ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಾವು ಬಿಡಿಸಬೇಕಾಗ್ತದೆ. ಹೇಗೆ ಬಿಡಿಸ್ಬೇಕಂದ್ರೆ, ಸಾಮಾನ್ಯವಾಗಿ ಒಂದು ತ್ರಿಭುಜದ ಎರಡು ಭಾವಗಳನ್ನು ಛೇದಿಸಿ, ಸರಿಯಾಗಿ ನೀವು ನೋಡ್ಬೇಕು, ಈ ಸೆಂಟೆನ್ಸ್ ಅನ್ನು ಅರ್ಥ ಮಾಡ್ಕೋಬೇಕು. ಒಂದು ತ್ರಿಭುಜದ ಎರಡು ಭಾವಗಳನ್ನು ಛೇದಿಸಿ, ಫಾರ್ ಎಕ್ಸಾಂಪಲ್ ನಾವು ಎ ಬಿ ಸಿ ತ್ರಿಭುಜದ ಎರಡು ಭಾವಗಳನ್ನು ಛೇದಿಸಿದ್ವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಬಿ ಅನ್ನು ಛೇದಿಸಿದ್ವಿ, ಅದೇ ರೀತಿ ಇಲ್ಲಿ ಎ ಸಿ ಅನ್ನ ಛೇದಿಸಿದ್ವಿ. ಇದು ಛೇದಿಸಿದಂತ ಬಿಂದುಗೆ ಏನು ಕೊಡೋಣ, ಡಿ. ಇದು ಛೇದಿಸಿದಂತ ಬಿಂದು ಯಾವುದು, ಇ. ಇದು ಡಿ, ಇದು ಇ. ಎರಡು ಭಾವಗಳನ್ನು ಛೇದಿಸಿ ಇನ್ನೊಂದು ಭಾವಿಗೆ ಸಮಾಂತರವಾಗಿ ಎಳೆದ ರೇಖೆ, ಇನ್ನೊಂದು ಭಾವ ಯಾವುದು, ಬಿ ಸಿ. ಬಿ ಸಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಭಾವಗಳು ಯಾವುವು, ಉಳಿದೆರಡು ಭಾವ ಎ ಬಿ ಮತ್ತು ಎ ಸಿ ಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಹಾಗಾದ್ರೆ ಏನದು, ಎ ಡಿ ಬೈ ಡಿ ಬಿ, ಅದೇ ರೀತಿ ಎ ಇ ಬೈ ಇ ಸಿ. ಇದನ್ನ ನಾವು ಹಿಂದಿನ ಸ್ಲೈಡ್ ನಲ್ಲಿ ಏನ್ ಮಾಡಿದ್ರಿ, ಈಗಾಗಲೇ ನೋಡಿದಿರಿ. ಇದನ್ನ ನಾವೇನ್ ಮಾಡ್ಬೇಕು, ಬಿಡಿಸ್ಬೇಕಾಗ್ತದೆ. ಈ ಪ್ರಮೇಯವನ್ನು ಬಿಡಿಸ್ಬೇಕು. ನಾವು ಹೇಗೆ ಬಿಡಿಸ್ಬೇಕಂದ್ರೆ, ನಮಗೆ ಕೊಟ್ಟಂತ ದತ್ತ ಏನಿದೆ, ದತ್ತ ಅಂದ್ರೆ ನಮಗೆ ಕೊಟ್ಟಂತ ಮಾಹಿತಿ. ದತ್ತ ಏನೈತಿ, ತ್ರಿಭುಜ ಯಾವುದು, ತ್ರಿಭುಜ ಎ ಬಿ ಸಿ ಯಲ್ಲಿ ನಮಗೇನ್ ಗೊತ್ತೈತಿ, ಈಗಾಗಲೇ ನೋಡ್ರಿ, ಡಿ ಗೆ ಮತ್ತು ಬಿ ಸಿಗೆ ಸಮಾಂತರವಾಗಿತ್ತು ಅಂತ ಇಲ್ಲಿ ಸೆಂಟೆನ್ಸ್ ನಲ್ಲಿ ಹೇಳಿದ್ದಾರೆ. ಸಮಾಂತರವಾಗಿ ಹೇಳಿದಾರೆ, ಯಾಕಂದ್ರೆ ಡಿ ಏನೈತಿ, ಸಮಾಂತರವಾಗೈತಿ. ಡಿ ಎದಕ್ಕೆ ಸಮಾಂತರವಾಗೈತಿ, ಬಿ ಸಿಗೆ ಏನೈತಿ, ಸಮಾಂತರವಾಗೈತಿ. ಇದು ದತ್ತ. ಅದೇ ರೀತಿ ನಾವು ಏನ್ ಸಾಧಿಸ್ಬೇಕು ನಾವು, ಅದು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನಾವು ಸಾಧಿಸಬೇಕಾಗ್ತದೆ. ಹಂಗಂದ್ರೆ ಅದನ್ನ ಏನಂತ ಬರ್ಕೊಂಡು ನಾವು, ಸಾಧನೀಯ ಏನ್ ಹೇಳ್ತತಿ, ನಾವು ಏನನ್ನ ಸಾಧನೆ ಮಾಡ್ಬೇಕು, ಎ ಡಿ ಬೈ ಡಿ ಬಿ ಅಂತ ಸಾಧನೆ ಮಾಡ್ಬೇಕು. ಅದೇ ರೀತಿ ಎ ಇ ಬೈ ಇ ಸಿ ಅಂತ ನಾವೇನ್ ಮಾಡ್ಬೇಕಿಲ್ಲಿ ಸಾಧನೆ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವೇನ್ ಬರ್ಕೊಂಡ, ಸಾಧನೀಯ ಅಂತ ಬರ್ಕೊಂಡು. ದತ್ತ ಕೊಟ್ಟಂತ ಮಾಹಿತಿ, ದತ್ತ ಎ ಬಿ ಸಿ ಯಲ್ಲಿ ಡಿ ಇ ಸಮಾಂತರ ಬಿ ಸಿ. ಅದೇ ರೀತಿ ಸಾಧನೀಯ ಏನು, ನಾವ್ ಏನಂತ ಫೈನಲ್ ಆಗಿ ನಮ್ಗೆ ಆನ್ಸರ್ ಏನ್ ಬರ್ಬೇಕು, ಎ ಡಿ ಬೈ ಡಿ ಬಿ ಬರ್ಬೇಕು. ಅದೇ ರೀತಿ ಎ ಇ ಬೈ ಇ ಸಿ ಬರ್ಬೇಕು. ನಂತರ ನಾವು ಈ ಪ್ರಮೇಯವನ್ನು ಸಾಧಿಸ್ಬೇಕು. ಫೈನಲ್ ಆಗಿ ನಮ್ಗೆ ಈ ಆನ್ಸರ್ ಬರ್ಬೇಕಂದ್ರೆ ನಾವು ಕೆಲವು ರಚನೆಗಳನ್ನ ಮಾಡ್ಕೋಬೇಕಾಗ್ತದೆ. ಹಾಗಾದ್ರೆ ರಚನೆ ಏನ್ ಮಾಡ್ಕೋಬೇಕಂದ್ರೆ ನಾವೀಗ ದತ್ತ ಬರ್ಕೊಂಡ್ವಿ, ಅದೇ ರೀತಿ ಏನ್ ಬರ್ಕೊಂಡ್ವಿ, ಸಾಧನೀಯ ಬರ್ಕೊಂಡ್ಮೇಲೆ ರಚನೆ ಏನ್ ಬರ್ಕೋಬೇಕಂದ್ರೆ, ಈಗ ನಾವು ಈ ಆನ್ಸರ್ ಫೈನಲ್ ಆಗಿ ಆನ್ಸರ್ ಬರ್ಬೇಕು, ಎ ಡಿ ಬೈ ಡಿ ವಿ ಬರ್ಬೇಕು, ಎ ಬೈ ಇ ಸಿ ಬರ್ಬೇಕು. ಅಂದ್ರೆ ರಚನೆ ಹೇಗ್ ಮಾಡ್ಕೋಬೇಕಂದ್ರೆ, ನಾವು ಈಗ ಇದು ಡಿ ಎಂ ಲಂಬವಾಗಿರ್ಬೇಕು, ಇದಕ್ಕೆ ಎ ಗೆ, ಡಿ ಎಂ ಲಂಬವಾಗಿರ್ಬೇಕು, ಇದಕ್ಕೆ ಎ ಇ ಗೆ. ಅಂದ್ರೆ ಎ ಎಲ್ಲಿ ಅಂತ ಹೇಳ್ರಿ, ಎ ಇಲ್ಲಿದೆ. ಡಿ ಎಂ ಹಂಗಂದ್ರೆ ಇದೊಂದು ಲಂಬವಾಗಿ ನಾ ಏನ್ ಮಾಡ್ಬೇಕು, ಒಂದು ರೇಖೆಯನ್ನು ಎಳಿಬೇಕು. ಆ ಡಿ ಇದು ಪಾಯಿಂಟ್ ಏನ್ ಕೊಡೋಣ, ಎಂ ಅಂತ ಕೊಡೋಣ. ಈ ಪಾಯಿಂಟ್ ಅನ್ನು ಏನನ್ನ ಕೊಡೋಣ, ಎಂ. ಆದ್ರೆ ಇದೇನಾಗಿರುತ್ತೆ, ಈ ಡಿ ಎಂ ಏನೈತಲ್ಲ, ಈ ಎ ಏನಾಗಿರ್ಬೇಕು, ಅದು ಲಂಬ. ಅಂದ್ರೆ ಇಲ್ಲಿ 90 ಡಿಗ್ರಿ ಆಗಿರ್ಬೇಕು. ಇದೊಂದು ರಚನೆ. ಅದೇ ರೀತಿ ಮತ್ತೇನ್ ರಚನೆ ಮಾಡ್ಕೋಬೇಕು ಹೇಳ್ರಿ, ನಾವು ಇ ಎನ್ ಯಾವುದು, ಇ ಎನ್ ಲಂಬವಾಗಿರ್ಬೇಕು ಎ ಡಿ ಗೆ. ಹಂಗಂದ್ರೆ ಇ ಎನ್ ಎಲ್ಲೈತೆ ನೋಡ್ರಿ, ಇ ಎನ್ ಯಾವುದು, ಇ ಎನ್ ಅಲ್ಲ, ಇ ಎನ್. ಸಾಮಾನ್ಯವಾಗಿ ಇದು ಒಂದಾಯ್ತಾ, ಇ ಎನ್ ಅಂದ್ರೆ ಇಲ್ಲಿ ಕಾಮನ್ ಆಗಿ ಒಂದು ಲಂಬ ತಗೊಂಡು ಅದನ್ನ ಎ ಡಿಗೆ ನಾವ್ ಏನ್ ಮಾಡ್ಕೋ, ಲಂಬ ಮಾಡ್ಕೋ. ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡು ಈ ಬಿಂದುಗೆ ಎನ್ ಕೊಡೋಣ. ಈ ಎನ್ ಅನ್ನೋದು ಇದೊಂದು ರೇಖೆ, ಇದು ಎದಕ್ಕೆ ಲಂಬವಾಗೈತಿ, ಎ ಡಿಗೆ ಏನಾಗೈತಿ, ಲಂಬ ಆಗೈತಿ. ಈ ರೀತಿಯಾಗಿ ನಾವು ರಚನೆ ಮಾಡ್ಕೋಬೇಕು. ನಂತರ ಮತ್ತೆ ರಚನೆ ಏನ್ ಮಾಡ್ಬೇಕಂದ್ರೆ, ಈ ಡಿ ಮತ್ತೆ ಸಿ ಗಳನ್ನ ಮತ್ತೆ ಬಿ ಗಳ ಮತ್ತು ಇ ಅನ್ನ ಏನ್ ಮಾಡ್ಬೇಕು, ಸೇರಿಸ್ಬೇಕು. ಡಿ ಸಿ ಮತ್ತು ಬಿ ಇ ಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ಅಲ್ಲಿ ಸೇರಿಸು.
ಅವಾಗ ಹಿಂಗೆ ಸೇರಿಸಿದ್ರೆ ಇದೊಂದು ಏನಾಗುತ್ತೆ, ಇಲ್ಲಿ ಒಂದು ರೇಖೆ ಬರ್ತದೆ ಡಿ ಇ, ಅದೇ ರೀತಿ ಡಿ ಸಿ ಸೇರಿಸಿದ್ವಿ. ಇಷ್ಟು ನಾವೇನ್ ಮಾಡ್ಬೇಕಾಗ್ತದೆ, ರಚನೆ ಮಾಡ್ಕೋ. ಇಲ್ಲಿ ಏನೇನು ಮುಗೀತು, ದತ್ತ ಮುಗೀತು, ಸಾಧನೀಯ ಮುಗೀತು, ಅದೇ ರೀತಿ ರಚನೆ ಮುಗೀತು. ಈಗ ನಂತರ ಏನ್ ಮಾಡ್ಬೇಕು, ಇಲ್ಲಿ ನಂತರ ಇಲ್ಲಿ ತ್ರಿಭುಜಗಳ ವಿಸ್ತೀರ್ಣವನ್ನು ತೆಗೆದುಕೊಳ್ಬೇಕು. ಯಾವ ತ್ರಿಭುಜದ ವಿಸ್ತೀರ್ಣ ತೆಗೆದುಕೊಳ್ಬೇಕು ನೋಡ್ರಿ. ಈಗ ನಂತರ ಈಗ ನಾವು ದತ್ತ ಬರ್ಕೊಂಡು, ಸಾಧನೆ ಬರ್ಕೊಂಡು, ರಚನೆ ಬರ್ಕೊಂಡು, ನೆಕ್ಸ್ಟ್ ಈಗ ಬರುವಂತದ್ದು ಸಾಧನೆ. ಏನ್ ಬರ್ತದೆ, ಸಾಧನೆ. ಸಾಧನೆ ಹೇಗ್ ಮಾಡ್ಬೇಕಂದ್ರೆ, ಫಸ್ಟ್ ತ್ರಿಭುಜ ಈಗ ನಮ್ದು ಸಾಧನೆ ಏನೈತಿ, ಎ ಡಿ ಮತ್ತೆ ಡಿ ಬಿ ಐತಿ. ಎ ಡಿ ಮತ್ತೆ ಡಿ ಬಿ. ಎ ಡಿ ಎಲ್ಲಿದೆ, ಇಲ್ಲಿದೆ. ಡಿ ಬಿ ಎಲ್ಲಿದೆ, ಇಲ್ಲಿದೆ. ಹಾಗಾದ್ರೆ ಎ ಡಿ ಬರುವಂತ ತ್ರಿಭುಜ ಯಾವುದು, ಎ ಡಿ ಇ. ಎ ಡಿ ಬರುವಂತ ತ್ರಿಭುಜ ಯಾವುದು, ಎ ಡಿ ಇ. ಅದೇ ರೀತಿ ಮತ್ತೆ ಯಾವುದು, ಡಿ ಬಿ ಐತಿ. ಡಿ ಬಿ ಬರುವಂತ ತ್ರಿಭುಜ ಯಾವುದು, ಬಿ ಡಿ ಇ. ಹಂಗಂದ್ರೆ ನಾವ್ ಯಾವ್ಯಾವ ತ್ರಿಭುಜ ತಗೋಬೇಕು, ಒಂದು ಎ ಡಿ ಇ ಮತ್ತೆ ಬಿ ಡಿ ಇ. ಹಾಗಾದ್ರೆ ನಾವೇನ್ ಬರ್ಕೊಳ್ಳೋಣ, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ. ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ. ಎ ಡಿ ಇ ಅಂದ್ರೆ ಯಾವುದು, ಎ ಡಿ ಇ. ನಿಮ್ಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಸೂತ್ರ ಹಾಫ್ ಇಂಟು ಪಾದ ಇಂಟು ಎತ್ತರ. ಹಾಫ್ ಇಂಟು ಪಾದ ಇಂಟು ಎತ್ತರ, ಇದು ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಎ ಡಿ ಇ ತ್ರಿಭುಜದಲ್ಲಿ ಪಾದ ಯಾವುದು, ಎ ಡಿ ಇ. ಪಾದ ಯಾವ್ದಾಗ್ತದೆ ಅಂದ್ರೆ ಎ ಡಿ ಪಾದ ಆಗ್ತದೆ ನೋಡ್ರಿ. ಎ ಡಿ ಪಾದ, ಇದು ಇ ಎನ್ ಏನಿದೆ ಒಂದು ಎತ್ತರ. ಎ ಡಿ ಇದಲ್ಲಿ ಪಾದ, ಇದು ಎತ್ತರ. ಹಾಗಂದ್ರೆ ಹಾಫ್ ಪಾದ ಯಾವುದು, ಎ ಡಿ. ಎತ್ತರ ಯಾವುದು, ಇದು ನೋಡ್ರಿ. ಇದು ತ್ರಿಭುಜ ಆದಾಗ ಇದು ಪಾದ ಆಗ್ತದೆ, ಇದೇನಾಗ್ತದೆ, ಇ ಎನ್ ಅನ್ನೋದು ಏನಾಗ್ತದೆ, ಎತ್ತರ ಆಗ್ತದೆ. ಅದೇ ರೀತಿ ಮತ್ತೆ ತ್ರಿಭುಜ ಯಾವ್ದು ತೆಗೆದುಕೊಳ್ಬೇಕು, ತ್ರಿಭುಜ ನಾವೇನ್ ತಗೊಂಡಿದ್ವಿ ನೋಡ್ರಿ, ತ್ರಿಭುಜದಾಗ ಎ ಡಿ ಮತ್ತೆ ಡಿ ಬಿ ಐತಿ. ಎ ಡಿಗೆ ಬರ್ಬೇಕಂದ್ರೆ ನಾವೇನ್ ತಗೊಂಡು, ಎ ಡಿ ಇ ತ್ರಿಭುಜ ತಗೊಂಡು, ಡಿ ಬಿ ಬರ್ಬೇಕಂದ್ರೆ ತ್ರಿಭುಜ ಯಾವ್ದು ತಗೋಬೇಕು, ತ್ರಿಭುಜ ಯಾವ್ದು ತಗೋಬೇಕು, ಡಿ ಇ ಬಿ ತ್ರಿಭುಜ ತೆಗೆದುಕೊಳ್ಳಿ. ಅವಾಗ ತ್ರಿಭುಜ ಡಿ ಇ ಬಿ ವಿಸ್ತೀರ್ಣ, ಡಿ ಇ ಬಿ ನ ವಿಸ್ತೀರ್ಣ ಇದೇನಾಗುತ್ತೆ, ಹಾಫ್ ಇಂಟು ಪಾದ ಇಂಟು ಎತ್ತರ. ಹಂಗಂದ್ರೆ ಈ ತ್ರಿಭುಜದಲ್ಲಿ ಪಾದ ಎತ್ತರಗಳನ್ನ ಕಂಡುಹಿಡಬೇಕು ನೀವು. ಫಾರ್ ಎಕ್ಸಾಂಪಲ್ ಈ ತ್ರಿಭುಜ ಇಲ್ಲಿ ನಾವು ಸೈಡ್ ಏನಾದ್ರು ತೆಗೆದ್ರೆ ನೋಡ್ರಿ, ಈ ರೀತಿ ಇದೆ, ಹೌದಾ. ಈಗ ಇದ್ರ ಎತ್ತರ ಬೇಕು ನಮಗೆ. ಎತ್ತರ ನಾವು ಕಂಡುಹಿಡಬೇಕಂದ್ರೆ ನಾವು ಸಾಮಾನ್ಯವಾಗಿ ನೋಡಬೇಕು, ಈ ತ್ರಿಭುಜನ ಸ್ವಲ್ಪ ಏನ್ ಮಾಡಬೇಕು, ಎಲ್ಲ ಉದ್ದ ಮಾಡಿ, ಈ ಬಿಂದು ತನಕ ಉದ್ದ ಮಾಡಿ, ಈ ರೀತಿ ನಾವೇನ್ ಮಾಡ್ತೀವಿ, ಎತ್ತರವನ್ನು ಕಂಡುಹಿಡಿತೀವಿ. ಈ ರೀತಿ ತ್ರಿಭುಜ ಇದ್ದಾಗ ಸ್ವಲ್ಪ ಈ ಪಾದನ ಉದ್ದ ಮಾಡಿ ಈ ರೀತಿ ಎತ್ತರ ಕಂಡುಹಿಡಿತೀವಿ. ಅಂದ್ರೆ ಪಾದ ಅಂದ್ರೆ ಇದು, ಪಾದ ಅಂದ್ರೆ ಇದು ಪಾದ, ಇದೇನಿದು ಪಾದ ಡಿ ಬಿ. ಈಗ ಎತ್ತರ ಬೇಕಂದ್ರೆ ಇದರಲ್ಲಿ ಎತ್ತರ ನಾವೇನ್ ಮಾಡಿ, ಇದು ಎತ್ತರ ಅಲ್ಲ, ಇಲ್ಲಿ ಇದನ್ನೇನ್ ಮಾಡ್ಬೇಕು, ಸ್ವಲ್ಪ ಉದ್ದ ಮಾಡಿದಾಗ ಇದ್ರ ಎತ್ತರ ಏನಾಗುತ್ತೆ, ಇ ಎನ್ ಆಗ್ತದೆ. ಏನಾಗ್ತದೆ, ಇ ಎನ್. ಹಂಗಂದ್ರೆ ಇದು ಇ, ಇದು ಡಿ, ಇದು ಬಿ ಐತಾ. ಎ ಈ ಡಿ ಇ ಬಿ ಒಳಗೆ ಎತ್ತರ ನಮ್ಗೆ ಇದ್ರಾಗ ಸಿಗ್ತಾ ಇಲ್ಲ. ಇದು ಸಿಗ್ಬೇಕಂದ್ರೆ ನಾವ್ ಮಾಡ್ಬೇಕು, ಡಿ ಬಿ ನ ಸ್ವಲ್ಪ ಉದ್ದ ಮಾಡಿ ಏನ್ ಮಾಡ್ಬೇಕು, ಇಲ್ಲಿ ಎತ್ತರವನ್ನು ಕಂಡುಹಿಡಬೇಕು. ಯಾವ್ದು ಎತ್ತರ ಮಾಡಿದಾಗ ಲಂಬ ಕೋನವಾಗಿ ಯಾವ್ದೈತಿ, ಇ ಎನ್ ಐತಿ. ಹಂಗಂದ್ರೆ ಈ ತ್ರಿಭುಜದ ಎತ್ತರ ಏನಾಗ್ತದೆ, ಇ ಎನ್ ಆಗ್ತದೆ. ಪಾದ ಏನಾಗ್ತದೆ, ಡಿ ಬಿ ಆಗ್ತದೆ. ಹಂಗಂದ್ರೆ ಡಿ ಬಿ ಏನಿದು, ಡಿ ಬಿ ಏನಿದು ಪಾದ, ಎತ್ತರ ಏನು, ಇ ಎನ್. ಹಂಗಂದ್ರೆ ನಾವ್ ಏನೇನ್ ಕಂಡು ಹಿಡಿದ್ವಿ, ತ್ರಿಭುಜ ಎ ಡಿ ಯ ವಿಸ್ತೀರ್ಣದ ಸೂತ್ರ ಬರ್ಕೊಂಡು ಮತ್ತೆ ಡಿ ಬಿ ವಿಸ್ತೀರ್ಣ ಸೂತ್ರ ಬರ್ಕೊಂಡು ನಂತರ ಏನ್ ಮಾಡ್ಬೇಕು, ಇವಾಗ ಎರಡನ್ನ ಏನ್ ಮಾಡ್ಬೇಕು, ಅನುಪಾತವನ್ನು ಕಂಡುಹಿಡಿಬೇಕು. ಅವಾಗ ಅನುಪಾತ ಏನಾಗ್ತದೆ, ಒಂದ್ ವೇಳೆ ನಾವು ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ಡಿ ಬಿ ವಿಸ್ತೀರ್ಣ ಮಾಡಿದ್ರೆ ಹಾಫ್ ಆಫ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಮತ್ತೆ ಇ ಎನ್ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಎ ಡಿ ಬೈ ಡಿ ಬಿ ಉಳಿತದೆ. ಇದನ್ನ ನಾವು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡಿದಾಗ ತ್ರಿಭುಜ ಎ ಡಿ ನ ವಿಸ್ತೀರ್ಣ ಮತ್ತು ತ್ರಿಭುಜ ಡಿ ಇ ಬಿ ನ ವಿಸ್ತೀರ್ಣವನ್ನು ನಾವು ಇದ್ರದ್ದು ಏನಾದ್ರು ಅನುಪಾತ ಕಂಡಿಡಿದಾಗ ಅದೇನಾಗ್ತದೆ, ಎ ಡಿ ಬೈ ಡಿ ಬಿ. ಹೇಗಾಯ್ತು ಇದು, ಇದರಲ್ಲಿ ಇರುವಂತಹ ಹಾಫ್ ಕ್ಯಾನ್ಸಲ್ ಆಯ್ತು, 1/2 ಕ್ಯಾನ್ಸಲ್ ಆಯ್ತು, ಮತ್ತು ಇ ಎನ್ ಏನಾಯ್ತು, ಇಲ್ಲಿ ಕ್ಯಾನ್ಸಲ್ ಆಯ್ತು. ಅದೇ ರೀತಿ ನಾವು ಇನ್ನೂ ಮತ್ತೆ ಏನ್ ಮಾಡ್ಬೇಕು, ನಾವು ಜಸ್ಟ್ ಏನ್ ಮಾಡಿದ್ವಿ, ಈ ಸಾಧನೀಯದೊಳಗಿನ ಒಂದು ಭಾಗವನ್ನು ಕಂಡುಹಿಡಿದ್ವಿ, ಅದು ಎ ಡಿ ಬೈ ಡಿ ಬಿ. ಅದೇ ರೀತಿ ಮತ್ತೆ ಏನ್ ಕಂಡುಹಿಡಬೇಕು, ಎ ಇ ಬೈ ಇ ಸಿ ಕಂಡುಹಿಡಬೇಕು. ಎ ಇ ಎದ್ರಲ್ಲಿ ಬರ್ತದೆ, ಈ ತ್ರಿಭುಜದಲ್ಲಿ ಬರ್ತದೆ. ಅಗೇನ್ ಎ ಡಿ ತ್ರಿಭುಜದಲ್ಲಿ ಬರ್ತದೆ. ಮತ್ತೆ ಇ ಸಿ ಎದ್ರಲ್ಲಿ ಬರ್ತದೆ ಅಂದ್ರೆ ಡಿ ಇ ಸಿ ಈ ತ್ರಿಭುಜದಲ್ಲಿ ಬರ್ತದೆ. ಹಂಗಂದ್ರೆ ನಾವೇನ್ ನೋಡ್ಕೋ, ಅಗೇನ್ ನಾವೇನ್ ನೋಡ್ಕೋ, ತ್ರಿಭುಜ ಎ ಡಿ ಇದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ತ್ರಿಭುಜ ಎ ಇ ಡಿ ಯ ವಿಸ್ತೀರ್ಣ ಇದಕ್ಕೇನನ್ನು ನಾವು ಮೊದಲು ಕಂಡುಹಿಡಿದಕ್ಕೆ ಏನ್ ಮಾಡಿ, ಸಮೀಕರಣ 1 ಅಂದ್ರೆ ಸಾಧನೀಯದ ಮೊದಲನೇ ಹಿಂದಿನ ಭಾಗವನ್ನು ಎಲ್ ಎಚ್ ಎಸ್ ಭಾಗವನ್ನು ನಾವು ಸಮೀಕರಣ 1 ಅನ್ನ ಈಗ ಆರ್ ಎಚ್ ಎಸ್ ಭಾಗವನ್ನು ಕಂಡುಹಿಡಬೇಕಂದ್ರೆ ಅಗೇನ್ ನಾವೇನ್ ತಗೋಬೇಕು, ಆರ್ ಎಚ್ ಎಸ್ ಭಾಗ ಏನ್ ಹೇಳ್ತದೆ, ಎ ಇ ಬೈ ಇ ಸಿ ಹೇಳ್ತದಲ್ಲ, ಎ ಇ ಬೈ ಇ ಸಿ. ಹಂಗಂದ್ರೆ ಎ ಇನು ಇಲ್ಲ ಐತೆ, ಇ ಸಿನು ಇಲ್ಲ ಐತೆ. ಹಂಗಂದ್ರೆ ಎ ಇ ಸಿಗಬೇಕಂದ್ರೆ ಎ ಡಿ ಇ ತಗೋಬೇಕು. ಹಂಗಂದ್ರೆ ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ, ಇದು ವಿಸ್ತೀರ್ಣ ಏನಾಗ್ತದೆ, ವಿಸ್ತೀರ್ಣ ಸೂತ್ರ ಏನು, ಹಾಫ್ ಇಂಟು ಪಾದ ಇಂಟು ಎತ್ತರ. ಹಂಗಂದ್ರೆ ಹಾಫ್ ಪಾದ ಏನಾಗ್ತದೆ, ಇದರಲ್ಲಿ ನೋಡ್ರಿ ಎ ಡಿ ಇದಲ್ಲಿ ಪಾದ ಏನು, ಎ ಇ, ಪಾದ ಏನು ಎ ಇ. ಹಂಗಂದ್ರೆ ಎತ್ತರ ಏನು, ಹಂಗಂದ್ರೆ ಈ ತ್ರಿಭುಜದಲ್ಲಿ ಎತ್ತರ ಯಾವುದು, ಡಿ ಎಂ. ಯಾವುದು, ಡಿ ಎಂ ಏನಿದು ಎತ್ತರ. ಅದೇ ರೀತಿ ನಾವು ಎ ಡಿ ಇ ಅನ್ನ ತಗೊಂಡ್ವಿ. ಅದೇ ರೀತಿ ನಾವೇನ್ ತಗೊಂಡು ಇ ಸಿ ಬರ್ಬೇಕಂದ್ರೆ ನಾವೇನ್ ತ್ರಿಭುಜ ಡಿ ಇ ಸಿ ಅನ್ನ ತೆಗೆದುಕೊಳ್ಬೇಕು. ಅಂದ್ರೆ ಅದೇ ರೀತಿ ತ್ರಿಭುಜ ಡಿ ಇ ಸಿ ನ ವಿಸ್ತೀರ್ಣ, ತ್ರಿಭುಜ ಡಿ ಇ ಸಿ ನ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಏನಾಗ್ತದೆ, ಹಾಫ್
ಈಗ ಈ ತ್ರಿಭುಜದಲ್ಲಿ ನೀವು ಸರಿಯಾಗಿ ಏನ್ ನೋಡ್ಕೋಬೇಕು, ಪಾದ ನೋಡ್ಕೋಬೇಕು. ಪಾದ ಯಾವುದು, ಎತ್ತರ ಯಾವುದು. ಫಾರ್ ಎಕ್ಸಾಂಪಲ್ ಈಗ ಇದನ್ನ ಈ ತ್ರಿಭುಜ ಇನ್ನೊಮ್ಮೆ ಈ ಸೈಡ್ ತೆಗೆದಲ್ಲಿ ಏನಾಗ್ತದೆ, ಈ ಟೈಪ್ ಇದೆ ಹೌದಾ. ಇದು ಯಾವ್ದಿದು ಇ, ಇದೇನಿದು ಡಿ, ಇದೇನಿದು ಸಿ. ಹಾಗಾದ್ರೆ ನಿಮ್ಗೆ ನೋಡಿದ ಮೇಲೆ ಗೊತ್ತಾಗ್ಬಿಡ್ತೈತಿ ಪಾದ ಯಾವುದು ಇ ಸಿ. ಆದ್ರೆ ಎತ್ತರ ಹೆಂಗ್ ಕಂಡಿಬೇಕಂದ್ರೆ ಈ ತ್ರಿಭುಜನ ಸ್ವಲ್ಪ ನಾವು ನೋಡ್ಕೊ ಉದ್ದ ಮಾಡಿ ಈ ರೀತಿಯಾಗಿ ಬರುವಂತ ಭಾವನೆ ಅದು ಏನಾಗ್ತದೆ, ಎತ್ತರ ಆಗ್ತದೆ. ಹಂಗಂದ್ರೆ ಇ ಸಿ ಅನ್ನ ಉದ್ದ ಮಾಡಿದಾಗ ಬರುವಂತದ್ದು ಎಂ. ಎಂ ಅನ್ನು ನೋಡ್ರಿ ಇದು ಏನಾಗ್ತದೆ, ಎತ್ತರ ಆಗ್ತದೆ. ಹಂಗಂದ್ರೆ ಡಿ ಎಂ ಏನಾಗ್ತದೆ ಇಲ್ಲಿ ಎತ್ತರ. ಪಾದ ಯಾವುದು ಇ ಸಿ. ಹಂಗಂದ್ರೆ ಇ ಸಿ ಪಾದ, ಅದೇ ರೀತಿ ಡಿ ಎಂ ಏನು ಎತ್ತರ. ಇವುಗಳ ಅನುಪಾತ ಕಂಡಿಡಿದಾಗ ಏನಾಗ್ತದೆ, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ, ಅದೇ ರೀತಿ ತ್ರಿಭುಜ ಡಿಇಸಿ ನ ವಿಸ್ತೀರ್ಣ ಕಂಡಿಡಿದಾಗ ಏನಾಗ್ತದೆ, ಹಾಫ್ ಆಫ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಡಿಎಂ ಕ್ಯಾನ್ಸಲ್ ಆಗಿ ಏನಾಗ್ತದೆ, ಎ ಇ ಬೈ ಇ ಸಿ ಆಗ್ತದೆ. ಸಮೀಕರಣ 2. ಹಾಗಾದ್ರೆ ನಾವು ಏನ್ ಮಾಡಿದ್ವಿ ಅಂದ್ರೆ ಸಾಧನೀಯದ ಎಲ್ ಎಚ್ ಎಸ್ ಭಾಗವನ್ನು ಎ ಡಿ ಬೈ ಡಿ ಬಿ ಕಂಡಿಡಿದ್ವಿ, ಅದೇ ರೀತಿ ಎ ಇ ಬೈ ಇ ಸಿನೂ ಕಂಡಿಡಿದ್ವಿ. ಒಂದಕ್ಕೆ ಸಮೀಕರಣ 1 ಇವನ್ ಸಮೀಕರಣ 2. ಆದ್ರೆ ಈಗ ಇದರಲ್ಲಿ ನೋಡಿದಾಗ ಇಲ್ಲಿ ನೋಡ್ರಿ ಎ ಡಿ ನ ವಿಸ್ತೀರ್ಣ ಐತೆ, ಇಲ್ಲಿ ಎ ಡಿ ನ ವಿಸ್ತೀರ್ಣ ಇದೆ. ಆದ್ರೆ ಇಲ್ಲಿ ಡಿಇ ಬಿ ನ ವಿಸ್ತೀರ್ಣ ಇದೆ, ಅದ್ರಲ್ಲಿ ಐತಿ ಡಿಇ ಸಿ ನ ವಿಸ್ತೀರ್ಣ. ಹಂಗಂದ್ರೆ ಡಿಇ ಬಿ ಎಲ್ಲೈತೆ, ಡಿಇ ಬಿ ಇಲ್ಲೈತಿ, ಡಿಇ ಸಿ ವಿಸ್ತೀರ್ಣ ಇಲ್ಲೈತಿ. ಇವು ಬೇರೆ ಬೇರೆ ಆಗ್ತಾವ. ಹಾಗಾದ್ರೆ ನಾವು ಸಮೀಕರಣ 1 ಮತ್ತು ಸಮೀಕರಣ 2 ಒಂದೇ ಅಂತ ಹೇಳಲು ಬರುವುದಿಲ್ಲ. ಆದ್ರೆ ನೀವು 9ನೇ ತರಗತಿಯಲ್ಲಿ ಒಂದು ಪ್ರಮೇಯವನ್ನು ಕಲಿತಿದ್ರಿ. ಏನಂದ್ರೆ ಎರಡು ಸಮಾಂತರ ರೇಖೆಗಳ ನಡುವಿನ ಎರಡು ತ್ರಿಭುಜಗಳು ಇರಬೇಕು ಮತ್ತು ಒಂದೇ ಪಾದವನ್ನು ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಇದು ಯಾವುದು ಬಿ ಮತ್ತೆ ಸಿ, ಒಂದೇ ಪಾದವನ್ನು ಹೊಂದಂತ ಎರಡು ತ್ರಿಭುಜಗಳು. ಅಂದ್ರೆ ಒಂದು ತ್ರಿಭುಜ ಬಿಂದು ಇಲ್ಲಿ ಕೊಡ್ರಿ, ಇನ್ನೊಂದು ತ್ರಿಭುಜ ಬಿಂದು ಎಲ್ಲಿ ಕೊಡ್ರಿ, ಇಲ್ಲಿ ಕೊಡ್ರಿ, ಇದೊಂದು ಬಿಂದು ಇದೊಂದು ಬಿಂದು. ಹಾಗಾದ್ರೆ ಈ ತ್ರಿಭುಜ ಈಗಾಯ್ತು, ಅದೇ ರೀತಿ ಇನ್ನೊಂದು ತ್ರಿಭುಜ ಏನಾಯ್ತು, ಇಲ್ಲಾಯ್ತು. ಈ ಕಾನ್ಸೆಪ್ಟ್ ಗೊತ್ತಿರಲಿ. ಒಂದು ಯಾವ್ದು ತ್ರಿಭುಜ ಒಂದು ಯಾವ್ದು ತಗೊಂಡು ಎ ಬಿ ಸಿ, ಇದನ್ನ ಡಿ ತೆಗೆದುಕೊಳ್ಳೋಣ. ಹೌದಾ. ಈಗ ಎರಡು ಸಮಾಂತರ ರೇಖೆಗಳ ನಡುವಿನ ಎರಡು ತ್ರಿಭುಜಗಳು, ಅಂದ್ರೆ ಎರಡು ಸಮಾಂತರ ರೇಖೆ ಅದಾವ, ಅದ್ರ ಒಳಗಿದಾವ ಯಾವ ಎರಡು ತ್ರಿಭುಜಗಳು, ಒಂದು ಎ ಬಿ ಸಿ ಮತ್ತೆ ಇನ್ನೊಂದು ಯಾವ್ದು ಡಿ ಬಿ ಸಿ. ಮತ್ತೆ ಅವುಗಳ ಪಾದ ಒಂದೇ ಐತೆ. ಹಾಗಂದ್ರೆ ಅದ್ರ ಪಾದಗಳು ಒಂದೇ ಇದ್ದು ಮತ್ತು ಸಮಾಂತರ ರೇಖೆಗಳ ನಡುವೆ ಇದ್ರೆ ಆ ತ್ರಿಭುಜಗಳ ವಿಸ್ತೀರ್ಣ, ಫಾರ್ ಎಕ್ಸಾಂಪಲ್ ಎ ಬಿ ಸಿ ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎದಕ್ಕಾಗ್ತದೆ, ಅವುಗಳ ಮತ್ತೆ ತ್ರಿಭುಜ ಡಿ ಬಿ ಸಿ ನ ವಿಸ್ತೀರ್ಣಕ್ಕೆ ಏನಿರ್ತದೆ, ಸಮ ಇರ್ತದೆ. ಅಂದ್ರೆ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಸಮ ಇರ್ತವೆ. ಈ ರೀತಿಯಾಗಿ ನೀವು 9ನೇ ತರಗತಿಯಲ್ಲಿ ಈಗಾಗಲೇ ಇದನ್ನ ಕಲಿತಿದ್ರಿ. ಈ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗುತ್ತೆ. ಏನು, ಎರಡು ಸಮಾಂತರ ರೇಖೆಗಳ ನಡುವಿನ ಎರಡು ತ್ರಿಭುಜಗಳ ವಿಸ್ತೀರ್ಣ ಮತ್ತು ಆ ತ್ರಿಭುಜಗಳ ಪಾದ ಎಷ್ಟಿರ್ಬೇಕು, ಒಂದೇ ಪಾದವನ್ನು ಹೊಂದಿರ್ಬೇಕು. ನೋಡ್ರಿ ಬಿ ಸಿ ಕಾಮನ್ ಒಂದೇ ಪಾದ ಐತಿ. ಅಂದ್ರೆ ಒಂದೇ ಪಾದವನ್ನು ಹೊಂದಂತ ಮತ್ತು ಸಮಾಂತರ ರೇಖೆಗಳ ನಡುವಿನ ಇರುವ ಎರಡು ತ್ರಿಭುಜಗಳ ವಿಸ್ತೀರ್ಣ ಏನಿರ್ತದೆ, ಸಮ ಇರ್ತದೆ. ಹಂಗಂದ್ರೆ ಇಲ್ಲಿ ನೋಡ್ರಿ, ಇದು ಒಂದು ಡಿಇ ಸಮಾಂತರ ಬಿ ಸಿ ಇದೆ, ಡಿಇ ಸಮಾಂತರ ಏನಿದೆ ಬಿ ಸಿ ಇದೆ. ಬಿ ಸಿ ಇದ್ದಾಗ ಅವುಗಳ ಪಾದ ಒಂದೇ ಐತೆ, ಯಾವುದು ಬಿ ಸಿ. ಹಂಗಂದ್ರೆ ತ್ರಿಭುಜ ಯಾವ ಸಿಕ್ತು, ಒಂದು ಡಿ ಬಿ ಸಿ, ಇನ್ನೊಂದು ಯಾವ್ದು ಅಲ್ಲ, ಯಾವ್ದು ಈ ಸಮಾಂತರ ರೇಖೆ ಯಾವ್ದು ತೆಗೆದುಕೊಂಡ್ರೆ ಡಿಇ ಸಿ ತೆಗೆದುಕೊಂಡ್ರೆ ಇದರ ಪಾದ ಯಾವುದು, ಡಿ ನ ಪಾದ ಯಾವುದು, ಡಿ. ಒಂದೇ ಪಾದ ಹೊಂದಂತ ತ್ರಿಭುಜ ಯಾವುದು, ಒಂದು ಬಿ ಡಿ ಇ, ಇನ್ನೊಂದು ಸಿ ಡಿ ಇ. ಹಂಗಂದ್ರೆ ನಾವ್ ಏನ್ ತಿಳ್ಕೊಬಹುದು, ಇಲ್ಲಿ ತ್ರಿಭುಜ ಯಾವುದು, ತ್ರಿಭುಜ ಬಿ ಡಿ ಇ ನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎದಕ್ಕೈತಿ, ತ್ರಿಭುಜ ಯಾವುದು ಸಿ ಡಿ ಇ. ಇದು 9ನೇ ತರಗತಿಯ ಕಾನ್ಸೆಪ್ಟ್ ಇಂದ ನಿಮ್ಗೆ ಏನಾಗಿದೆ, ಇದು ಗೊತ್ತಾಗಿದೆ. ಇದು ಏನ್ ಹೇಳ್ತದೆ, ಎರಡು ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ತ್ರಿಭುಜಗಳು ಯಾವುದು, ಬಿ ಡಿ ಇ, ಅದೇ ರೀತಿ ಸಿ ಡಿ ಇ. ಇವುಗಳ ವಿಸ್ತೀರ್ಣ ಏನಿರ್ತದೆ, ಸಮ ಇರ್ತದೆ. ಬಿ ಡಿ ಈಸ್ ಈಕ್ವಲ್ ಟು ಡಿ ಇ ಸಿ. ಹಂಗಂದ್ರೆ ಇಲ್ಲಿ ಬರಿತೀವಿ. ಹಂಗಂದ್ರೆ ತ್ರಿಭುಜ ಬಿ ಡಿ ಇ ನ ವಿಸ್ತೀರ್ಣ ಈಕ್ವಲ್ ಐತಿ ಅದಕ್ಕೆ ತ್ರಿಭುಜ ಯಾವುದು ಡಿಇ ಸಿ ಸಮ ಐತಿ. ಹಿಂಗ್ ಸಮ ಇದ್ದಾಗ ನಾವ್ ಎರಡನೇ ಸಮೀಕರಣ ಹೆಂಗ್ ಬರಿಬಹುದು, ಎರಡನೇ ಸಮೀಕರಣ ಯಾವ ರೀತಿ ಬರಿಬಹುದು ಅಂದ್ರೆ ಇದನ್ನೇ ನಾವು ರಿಪೀಟ್ ಬರ್ತೀವಿ. ಯಾವುದು, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಡಿವೈಡೆಡ್ ಬೈ, ಇಲ್ಲಿ ನಾವು ಡಿಇ ಸಿ ಬರೆಯೋ ಬದ್ಲಿ ಡಿಇ ಸಿ ಅಂದ್ರೆ ಏನು, ಬಿ ಡಿ ಅಂತ ಬರಿ ಅಥವಾ ಡಿಇ ಬಿ ಅಂತ ಬರಿ. ತ್ರಿಭುಜ ಡಿಇ ಬಿ ನ ವಿಸ್ತೀರ್ಣ ಇನ್ನೇನ್ ಮಾಡೋಣ, ಡಿಇ ಬಿ ಅಂತ ಬರ್ಕೊಂಡು ಡಿಇ ಬಿ ಅಂದ್ರೆ ಒಂದೇ, ಡಿಇ ಬಿ ಅಂದ್ರೆ ಒಂದೇ. ಆಗಲೇ ಏನಿರ್ತದೆ ಅದಂದ್ರೆ ಒಂದೇ. ಡಿಇ ಬಿ ನ ವಿಸ್ತೀರ್ಣ ಇಸ್ಕೊಂಡು ಡಿಇ ಸಿ ವಿಸ್ತೀರ್ಣ, ಡಿಇ ಬಿ ನ ವಿಸ್ತೀರ್ಣ ಇನ್ನೊಂದು ಯಾವುದು, ಡಿಇ ಸಿ ನ ವಿಸ್ತೀರ್ಣ ಸಮ ಇದು. ಹಂಗಾದ್ರೆ ನಾ ಏನ್ ಬರ್ತೀನಿ, ಡಿಇ ಬಿ ಇದ್ದಲ್ಲಿ ಇಲ್ಲಿ ಡಿಇ ಸಿ ಇತ್ತ, ಡಿಇ ಸಿ ಬದಲಿ ಏನ್ ಬರ್ತದೆ, ಡಿಇ ಬಿ ಬರ್ಕೊಂಡೆ. ಅವಾಗ ಏನಾಗ್ತದೆ, ಎರಡನೇ ಸಮೀಕರಣ ಏನಾಯ್ತು, ಚೇಂಜ್ ಆಯ್ತು, ಎ ಇ ಬೈ ಇ ಸಿ. ನೋಡ್ರಿ ಎರಡನೇ ಸಮೀಕರಣ ಏನ್ ಬರ್ಕೊಂಡು ನಾನು ಎ ಡಿ ನ ವಿಸ್ತೀರ್ಣ ಎ ಡಿ ವಿಸ್ತೀರ್ಣ ಬರ್ಕೊಂಡೆ. ಆದ್ರೆ ಡಿಇ ಸಿ ನ ವಿಸ್ತೀರ್ಣದ ಬದಲು ನಾ ಏನ್ ಬರ್ಕೊಂಡೆ, ಡಿಇ ಬಿ ವಿಸ್ತೀರ್ಣ ಬರ್ಕೊಂಡೆ. ಯಾಕೆ, ಡಿಇ ಬಿ ವಿಸ್ತೀರ್ಣ ಅಂದ್ರೆ ಡಿಇ ಸಿ, ಅದಕ್ಕೆ ನಾನು ಬರ್ದೆ ಡಿಇ ಸಿ ಇದ್ದಲ್ಲಿ ಏನ್ ಬರ್ದೆ, ಡಿಇ ಬಿ ಬರ್ದೆ. ಅವಾಗ ಏನೇನಾಗ್ತದೆ, ಎ ಈಕ್ವಲ್ ಟು ಇ ಸಿ ಆಯ್ತು. ಇದು ಸಮೀಕರಣ 3. ಹಾಗಾದ್ರೆ ನೀವು ಸಮೀಕರಣ 1 ಮತ್ತು ಸಮೀಕರಣ 3 ನೋಡಿದಾಗ ಎಲ್ ಎಚ್ ಎಸ್ ಸೈಡ್ ಸೇಮ್ ಇದೆ ನೋಡಿ. ಎ ಡಿ ನ ವಿಸ್ತೀರ್ಣ ಡಿಇ ಬಿ ವಿಸ್ತೀರ್ಣ, ಎ ಡಿ ವಿಸ್ತೀರ್ಣ ಮತ್ತು ಡಿಇ ಬಿ ವಿಸ್ತೀರ್ಣ.
ಮತ್ತೆ ಆರ್ ಎಚ್ ಎಸ್ ಸೈಡ್ ಏನೈತಿ ಡಿ ಎ ಡಿ ಬೈ ಡಿ ಬಿ ಮತ್ತೆ ಇ ಬೈ ಇ ಸಿ. ನಾವೇನ್ ಬರ್ಬೇಕು ಸಮೀಕರಣ 1 ಮತ್ತು 3ರಿಂದ ಸಮೀಕರಣ 1 ಮತ್ತು 3ರಿಂದ 1 ಮತ್ತು 3 ಏನಾಗ್ತದೆ ಎಲ್ ಎಚ್ ಎಸ್ ಸೈಡ್ ಸೇಮ್ ಇದಾವ, ಹಂಗಂದ್ರೆ ಆರ್ ಎಚ್ ಎಸ್ ಸೈಡ್ ಏನಾಗ್ತದೆ ಸೇಮ್ ಆಗ್ತದೆ. ಡೈರೆಕ್ಟ್ ಆಗಿ ಬರೀರಿ ಏನಂತ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಇ ಸಿ. ಇಷ್ಟು ಬರೋದು ನಾವೇನ್ ಮಾಡ್ಬೇಕು ಕೊನೆಗೆ ಏನ್ ಬರೀಬೇಕು ಸಾಧಿಸಿದೆ ಅಂತ ಮಾಡ್ಬೇಕು ಇಲ್ಲಿ ಬರೀಬೇಕು. ನೋಡ್ರಿ ಇಲ್ಲಿ ಕಾನ್ಸೆಪ್ಟ್ ಯಾವುದು ನಿಮ್ಗೆ ಸರಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಎರಡು ಸಮಾಂತರ ರೇಖೆಗಳ ನಡುವೆ ಇರುವ ಎರಡು ತ್ರಿಭುಜಗಳು ಮತ್ತು ಅವುಗಳ ಒಂದೇ ಪಾದ ಇತ್ತಂದ್ರೆ ಅವುಗಳ ವಿಸ್ತೀರ್ಣ ಸಮ ಇರ್ತದೆ. ಇಲ್ಲಿ ನೋಡಿ ಸಮಾಂತರ ರೇಖೆನ ಅದರಲ್ಲಿ ಪಾದ ಯಾವುದು ಡಿ ಸೇಮ್ ಪಾದ, ಆ ಪಾದಕ್ಕೆ ಯಾವ್ದಿದೆ ಡಿ ಡಿ ಬಿ ಇ ಮತ್ತೆ ಡಿ ಇ ಸಿ. ಈ ತ್ರಿಭುಜಗಳ ವಿಸ್ತೀರ್ಣ ಸಮ ಇರ್ತಾವ. ಇಲ್ಲಿ ನೋಡ್ರಿ ಡಿಇಬಿ ನ ವಿಸ್ತೀರ್ಣ ಡಿಇಬಿ ನ ವಿಸ್ತೀರ್ಣ ಮತ್ತು ಡಿಇಸಿ ನ ವಿಸ್ತೀರ್ಣ ಸಮ ಆದವು. ಆದ್ರಿಂದ ನಾ ಏನ್ ಬರ್ದೆ ಸಮೀಕರಣ 2 ಚೇಂಜಸ್ ಮಾಡಿ ಹೆಂಗ್ ಬರ್ಕೊಂಡೆ ಡಿಇಸಿ ಇದ್ದಲ್ಲಿ ಡಿಇಬಿ ಬರ್ಕೊಂಡೆ. ಯಾಕಂದ್ರೆ ಡಿಇಸಿ ಅಂದ್ರೆ ಒಂದೇ ಡಿಇಬಿ ಅಂದ್ರೆ ಒಂದೇ. ಡಿಇಸಿ ನ ವಿಸ್ತೀರ್ಣ ಬದಲು ಡಿಇಬಿ ವಿಸ್ತೀರ್ಣ ಬರ್ಕೊಂಡೆ. ಅವಾಗ ಅದು ಎಡಿಇ ಡಿವೈಡೆಡ್ ಬೈ ಡಿಇಬಿ ಎದಕ್ಕೆ ಈಕ್ವಲ್ ಆಯ್ತದೆ ಸಮೀಕರಣ 1ಕ್ಕೆ ಈಕ್ವಲ್ ಆಯ್ತದೆ. ಡಿಇಬಿ ಯಾವ್ದು ಎಡಿಇ ಡಿವೈಡ್ ಬೈ ಡಿಇಬಿ. ಅವಾಗ ಇಲ್ಲಿ ಎಲ್ ಎಚ್ ಎಸ್ ಎಡಿ ಬೈ ಡಿಬಿ ಐತಿ, ಇಲ್ಲಿ ಇ ಬೈ ಇ ಸಿ ಐತಿ. ಹಂಗಂದ್ರೆ ಸಮೀಕರಣ 1 ಮತ್ತು 3ರಿಂದ ಎಡಿ ಬೈ ಡಿಬಿ ಮತ್ತೆ ಇ ಬೈ ಇ ಸಿ ಸಾಧಿಸಿದೆ ಅಂತ ನಾವು ಫೈನಲ್ ಆಗಿ ಇಷ್ಟು ಬರ್ಬಿಟ್ರೆ ಇದೇನದು ಮೂಲ ಸಮಾನುಪಾತತೆ ಪ್ರಮೇಯ ಇಲ್ಲಿಗೆ ಏನಾಗ್ತದೆ ನಿಮ್ದು ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ಈಗ ಈ ಮೂಲ ಸಮಾನುಪಾತತೆ ಪ್ರಮೇಯ ಕಲ್ತಿರಲ್ಲ, ಅದ್ರ ವಿಲೋಮ ಪ್ರಮೇಯ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಕಲಿತೈತಿ. ವಿಲೋಮ ಪ್ರಮೇಯ ಏನ್ ಹೇಳ್ತೈತೆ ಅಂದ್ರೆ ತ್ರಿಭುಜದ ಎರಡು ಭಾಗಗಳನ್ನು ಫಾರ್ ಎಕ್ಸಾಂಪಲ್ ತ್ರಿಭುಜ ಯಾವ ತೆಗೆದುಕೊಳ್ಳೋಣ ಎ ಬಿ ಮತ್ತೆ ಸಿ. ತ್ರಿಭುಜದ ಎರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ. ಹಂಗಂದ್ರೆ ಈಗ ತ್ರಿಭುಜ ಕೊಟ್ಟೆ ಬಿಟ್ಟನ ಅವುಗಳು ಏನಂತ ಎರಡು ಭಾಗಗಳು ಸಮಾನುಪಾತದಲ್ಲಿ ವಿಭಾಗಿಸ್ತಾವಂತ. ಫಾರ್ ಎಕ್ಸಾಂಪಲ್ ಈ ಪಾಯಿಂಟ್ ಅನ್ನ ಯಾವ ತೆಗೆದುಕೊಳ್ಳೋಣ ಇ ಮತ್ತೆ ಈ ಪಾಯಿಂಟ್ ಅನ್ನ ಯಾವ ತೆಗೆದುಕೊಳ್ಳೋಣ ಇ. ಈಗಾಗಲೇ ವಿಭಾಗಿಸ್ತಾವ ಸಮಾನುಪಾತದಲ್ಲಿ ವಿಭಾಗಿಸ್ತಾವ. ಅಂದ್ರೆ ದತ್ತ ಏನಿಲ್ಲಿ ಸಮಾನುಪಾತದಲ್ಲಿ ವಿಭಾಗಿಸಿದ್ರೆ ಎ ಡಿ ಬೈ ಡಿ ಬಿ ಅದೇ ರೀತಿ ಎ ಇ ಬೈ ಇ ಸಿ. ಇದು ದತ್ತ. ನೋಡ್ರಿ ತ್ರಿಭುಜದ ಎರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ. ತ್ರಿಭುಜದ ಎರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತೈತಿ. ಆ ರೇಖೆ ಯಾವುದು ಡಿ. ಅದೇನಿರ್ತೈತಿ ಮೂರನೇ ಭಾಗಕ್ಕೆ ಸಮಾಂತರವಾಗಿರ್ತದೆ ಅಂತ ನಾವು ಸಾಧಿಸಬೇಕು. ಅಂದ್ರೆ ನಾವೇನ್ ಮಾಡ್ಬೇಕು ಸಾಧನೀಯ ಏನು ದತ್ತ ಏನು ಎ ಡಿ ಬೈ ಡಿ ಬಿ ಎ ಇ ಬೈ ಇ ಸಿ ದತ್ತನೇ ಇದು. ಸಾಧನೀಯ ಏನ್ ಮಾಡ್ಬೇಕು ನಾವು ಸಾಧನೀಯ ಮಾಡ್ಬೇಕು ಡಿಇ ಸಮಾಂತರವಿದೆ ಇದಕ್ಕೆ ಡಿ ಸಿ ಗೆ ಸಮಾಂತರ ಇದೆ ಅಂತ ನಾವು ತೋರಿಸ್ಕೊಡ್ಬೇಕು. ಇಲ್ಲಿ ಮೂಲ ಸಮಾನುಪಾತತೆ ಪ್ರಮೇಯ ಏನ್ ಹೇಳ್ತಿತ್ತು ಇದು ದತ್ತ ಇದು ಸಾಧನೀಯಾಗಿತ್ತು. ಆದ್ರೆ ಇಲ್ಲಿ ಹಂಗಲ್ಲ, ಇಲ್ಲಿ ದತ್ತನೇ ಇದು ಸಾಧನೀಯ ಏನು ಡಿಇ ಸಮಾಂತರ ಬಿ ಸಿ. ಅಂದ್ರೆ ಸಮಾಂತರವಾಗಿದ್ರೆ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಇದು ಪ್ರಮೇಯ ಮೂಲ ಸಮಾನುಪಾತತೆ ಪ್ರಮೇಯ ಹೇಳ್ತಿತ್ತು. ಆದ್ರೆ ವಿಲೋಮ ಏನ್ ಹೇಳ್ತೈತಿ ಸಮಾನುಪಾತದಲ್ಲಿ ಈಗಾಗಲೇ ಇವೆ ಆದ್ರೆ ಆ ರೇಖೆ ಸಮಾನುಪಾತದಲ್ಲಿ ಇದೆ ಅಂತ ನೀವೇನ್ ಮಾಡ್ಬೇಕು ಸಮಾಂತರವಾಗಿದೆ ಅಂತ ಏನ್ ಮಾಡ್ಬೇಕು ನೀವು ತೋರಿಸ್ಕೋಬೇಕಾಗ್ತದೆ. ಹಂಗ ಸಮಾನುಪಾತದಲ್ಲಿ ಇದೆ ಅದು ಆ ರೇಖೆ ಡಿ ಸಮಾಂತರ ಬಿ ಸಿ ಅಂತ ನಾವೇನ್ ಮಾಡ್ಕೊಳ್ಳಿ ಹೇಳ್ಕೊ. ಅಂದ್ರೆ ಇದ್ರ ಉಲ್ಟಾ ಆಗ್ತದೆ ಅದು ಮೂಲ ಸಮಾನುಪಾತತೆ ಪ್ರಮೇಯ ಉಲ್ಟಾ ಯಾವುದು ಮೂಲ ಸಮಾನುಪಾತತೆ ಪ್ರಮೇಯದ ವಿಲೋಮ. ನಂತರ ಇದನ್ನ ಹೇಗೆ ಸಾಧಿಸಬೇಕು ಈಗ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕೊಟ್ಟಂತ ಕ್ವಶನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಏನು ಎ ಡಿ ಬೈ ಡಿ ಬಿ ಮತ್ತೆ ಎ ಇ ಬೈ ಇ ಸಿ ಈಗಾಗಲೇ ಇದೆ. ನಾನೇನ್ ಪ್ರೂವ್ ಮಾಡ್ಬೇಕು ಇದು ಮೂರನೇ ಭಾವಿಗೆ ಸಮಾಂತರ ಐತಿ ಅಂತ ಹೇಳ್ಕೊಡ್ಬೇಕು. ನಾನು ಈ ಡಿ ಐತಲ್ಲ ರೇಖೆ ಇದು ಮೂರನೇ ಭಾವಿಗೆ ಸಮಾಂತರ ಐತಿ ಅಂತ ನಾವು ಹೇಳ್ಕೊಡ್ಬೇಕು. ಹಂಗಂದ್ರೆ ಇದು ಹೇಗ್ ಮಾಡ್ಬೇಕಂದ್ರೆ ಮೊದಲು ನಾವು ಡಿಇ ಸಮಾಂತರ ಬಿ ಸಿ ಅಂತ ಅದು ಅಲ್ಲ ಅಂತ ನಾವು ಫಸ್ಟ್ ನಾವು ನೋಡ್ಬೇಕು ಹೇಳ್ಬೇಕು. ಫಾರ್ ಎಕ್ಸಾಂಪಲ್ ಈಗ ಸಾಧನೆ ಹೇಗ್ ಮಾಡ್ಬೇಕು ಇದು ಅಲ್ಲ ಅಂತ ಫಸ್ಟ್ ಹೇಳೋಣ. ಡಿ ಬಾವು ಡಿಇ ಬಾವು ಎದಕ್ಕೆ ಬಿ ಸಿ ಬಾಹುವಿಗೆ ಸಮಾಂತರವಿಲ್ಲ. ಇದಕ್ಕೆ ಕಾಂಟ್ರಾಡಿಕ್ಷನ್ ಮೆಥಡ್ ಅಂತ ಕರೀತಾರೆ. ನಾವೇನ್ ಮಾಡೋಣ ಸರಿಯಾಗಿ ಏನ್ ಮಾಡೋಣ ಇದರಲ್ಲಿ ನೋಡ್ಕೊಂಡು ಡಿಇ ಬಾವು ಬಿ ಸಿ ಬಾವುಗೆ ಸಮಾಂತರವಿಲ್ಲ ಅಂತ ಫಸ್ಟ್ ಹೇಳ್ಕೊಂಡು ಸಮಾಂತರ ಇಲ್ಲ ಅಂದ್ರೆ ಮೊದ್ಲು ಏನ್ ಮಾಡೋಣ ಇ ಡ್ಯಾಶ್ ಎಂಬ ಒಂದು ಬಿಂದುವನ್ನು ತೆಗೆದುಕೊಂಡು ಬಿಂದು ರಚಿಸಿ. ಅಂದ್ರೆ ಇ ಡ್ಯಾಶ್ ಇದ್ರ ಮೇಲೆ ಒಂದು ಇ ಡ್ಯಾಶ್ ಅನ್ನು ಬಿಂದುವನ್ನು ರಚಿಸೋಣ. ಅವಾಗ ನಾವೇನ್ ಮಾಡೋಣ ಈ ಡಿ ಇ ಡ್ಯಾಶ್ ಐತಲ್ಲ ಇದನ್ನ ಇ ಡ್ಯಾಶ್ ಒಂದು ಬಿಂದು ರಚಿಸಿ ಅದ್ರ ಮೇಲೆ ಈ ಮೇಲೆ ಒಂದು ಇ ಡ್ಯಾಶ್ ಅನ್ನು ರಚಿಸಿ ಡಿ ಇ ಡ್ಯಾಶ್ ಸಮಾಂತರವಿದೆ ಬಿ ಸಿಗೆ ಅಂತ ಹೇಳೋಣ. ನೋಡ್ರಿ ಸಾಧನೆ ಮಾಡ್ಬೇಕಾಗಿದ್ದೇನೋ ಡಿಇ ಸಮಾಂತರ ಬಿ ಸಿ. ಅದು ಸಾಧನೆ ಹೆಂಗ್ ಮಾಡ್ಬೇಕು ಅದು ಅಲ್ಲ ಅಂತ ಫಸ್ಟ್ ಪ್ರೂವ್ ಮಾಡ್ಬೇಕು. ಡಿ ಬಾವು ಬಿ ಸಿ ಬಾವುಗೆ ಸಮಾಂತರವಿಲ್ಲ. ಆದ್ರಿಂದ ಇ ಡ್ಯಾಶ್ ಎಂಬ ಬಿಂದುವನ್ನು ತೆಗೆದುಕೊಂಡು ಡಿ ಇ ಡ್ಯಾಶ್ ನ ಸೇರಿಸಿ ಡಿ ಇ ಡ್ಯಾಶ್ ಬಿ ಸಿಗೆ ಏನೈತಿ ಸಮಾಂತರ ಐತಿ. ಸಮಾಂತರ ಇದ್ರೆ ಏನು ಎರಡು ಭಾಗಗಳು ಸಮಾಂತರವಾಗಿದ್ರೆ ಅವುಗಳು ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ನೀವು ಪ್ರಮೇಯದಲ್ಲಿ ಕಲ್ತಿದ್ದೀರಿ. ಹಿಂದಿನ ಪ್ರಮೇಯದಲ್ಲಿ ಏನಾಗ್ತದೆ ಎ ಡಿ ಬೈ ಡಿ ಬಿ ಅದೇ ರೀತಿ ಏನಾಗ್ತದೆ ಎ ಇ ಡ್ಯಾಶ್ ನೋಡ್ರಿ ಈ ಡಿ ಇ ಡ್ಯಾಶ್ ಬಿ ಸಿ ಸಮ ಇದೆ. ಡಿ ಇ ಡ್ಯಾಶ್ ಸಮಾಂತರ ಐತೆ ಅದಕ್ಕೆ ಬಿ ಸಿ ಹಂಗಂದ್ರೆ ಏನಾಗುತ್ತೆ ಎ ಇ ಡ್ಯಾಶ್ ಡಿವೈಡೆಡ್ ಬೈ ಇ ಸಿ. ಇದು ಏನಿದು
ಏನ್ ಹೇಳ್ತದೆ ಇದು ಸಮೀಕರಣ 1 ಹೌದಾ. ಇದು ಎದರಿಂದ ಬಂದಿತ್ತು ಹೇಳ್ರಿ. ಇದು ಪ್ರಮೇಯ 2.1 ಅಲ್ಲಿ ಇದನ್ನ ಕಲ್ತಿದ್ದೀರಿ. ಏನ್ ಹೇಳ್ತಿತ್ತು, ಎರಡು ಭಾಗಗಳು ಸಮಾಂತರವಾಗಿದ್ದರೆ ಅವುಗಳ ಉಳಿದೆರಡು ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಜಿಸುತ್ತೆ. ಪ್ರಮೇಯ 2.1 ಹೇಳಿದೆ. ಅದೇ ರೀತಿ ನಿಮ್ಗೆ ದತ್ತ ಏನ್ ಕೊಟ್ಟಿದೆ, AD/DB is equal to AE/EC. ಇದೇನಿದು ದತ್ತ, ಇದನ್ನ ಸಮೀಕರಣ 2 ದತ್ತದಿಂದ ಸಿಕ್ಕಿದೆ. ಈಗ ನೀವು LHS RHS ಅನ್ನ ನೀವು ಇದನ್ನ ಮಾಡಿದಾಗ, ಕಂಪ್ಯಾರಿಸನ್ ಮಾಡಿದಾಗ, ಇಲ್ಲಿ AD/DB ಇಲ್ಲಿ AD/DB, ಅವಾಗ ಏನಾಗ್ತದೆ, AE'/EC ಸಮೀಕರಣ 1 ಮತ್ತು 2ರಿಂದ 1 and 2 ಎರಡರಿಂದ ಏನು AD/DB ಅಂದ್ರೆ ಏನಾಗ್ತದೆ, AE'/EC is equal to AE/EC ಆಗ್ತದೆ. ಈ ರೀತಿ ಇದೆ ನೋಡ್ರಿ. EC ದಲ್ಲಿ EC ಐತೆ, AE' is equal to AE ಅಂದ್ರೆ ನೋಡ್ರಿ ಇದು ಎರಡು ಬಿಂದು ಒಂದೇ ಅನ್ನಂಗೆ. ಈ ರೀತಿ ಬಂತಂದ್ರೆ AE'/EC AE/EC ಅಂದ್ರೆ ನೋಡ್ರಿ AE'/EC ಅಂತೆ. ಅದೇ ರೀತಿ AE/EC ಅಂತ ಇವೆರಡು ಹಿಂಗಾದಂದ್ರೆ E' ತೆಳಗೆ ಬರೀಬೇಕು. ನೀವು ಏನಂತ ಬರೀಬೇಕು, E' ಮತ್ತು E' ಮತ್ತು Eಗಳು ಒಂದೇ ಬಿಂದುಗಳು. ಯಾವ ಬಿಂದುಗಳು? ಒಂದೇ ಬಿಂದುಗಳಾಗಿವೆ ಅಂತ ಬರೆದು, ಈ ಒಂದೇ ಬಿಂದುಗಳಾದ್ರೆ ಏನ್ ಹೇಳ್ತೈತೆ ಅದು, ಒಂದೇ ಬಿಂದುಗಳಾದ್ರೆ DE' ಸಮಾಂತರ BC ಆಗಿದೆ. DE' ಸಮಾಂತರ BC ಆಗಿದ್ರೆ ಅದೇನು DE ಸಮಾಂತರ BC. ಯಾಕೆ ಹೇಳ್ರಿ, E' ಅಂದ್ರೆ ಒಂದೇ, E ಅಂದ್ರೆ ಒಂದೇ, E' ಒಂದೇ ಬಿಂದುಗಳು. ನಮಗೇನ್ ಕೊಟ್ಟಾನ, ನಾವೇನ್ ತೆಗೆದುಕೊಂಡಿದ್ವಿ, DE' ಸಮಾಂತರ BC ಅಂತ ತೆಗೆದುಕೊಂಡೆ. DE' ಸಮಾಂತರ BC ಅಂದ್ರೆ ಡಿನು ಸಮಾಂತರ BC, ಯಾಕಂದ್ರೆ E' ಅಂದ್ರೆ DE ಸಮಾಂತರ BC. ಅಂದ್ರೆ ನಾವು ಸಾಧನೆ ಮಾಡಬೇಕಾಗಿದೆ, ನಾವು DE ಸಮಾಂತರ BC, ನಾವೇನ್ ಮಾಡಿದ್ವಿ DE ಸಮಾಂತರ BC ಅಂತ ಸಾಧನೆ ಮಾಡಿ ಕೆಳಗೆ ಬರಬೇಕು, ಸಾಧಿಸಿದೆ ಅಂತ ಏನ್ ಮಾಡ್ಬೇಕು, ಬರಿಬೇಕಾಗ್ತದೆ. ಇಷ್ಟು ನಿಮ್ದೇನಾಗ್ತದೆ, ನಿಮ್ಗೆ ಬೇಕಾದಂತ ಅಭ್ಯಾಸ 2.2ಕ್ಕೆ ಬೇಕಾದಂತ ಮಾಹಿತಿ ಆಗಿದೆ.